ನಾವು ಆವಾಗ ಕನ್ನಡ ಚಳವಳಿನಲ್ಲಿದ್ವಿ, ಕನ್ನಡ ಪರ ಹೋರಾಟಗಳಲ್ಲಿ 85ರಿಂದನೂ ಇದ್ವಿ ನಾವು. 85ರಿಂದ 97, ಆಮೇಲೆ 2001ವರೆಗೂ ನಾವು ಕನ್ನಡ ಚಳವಳಿನಲ್ಲೇ ಇದ್ದಿದ್ದು. ಪ್ಲಸ್ ಹೊಟ್ಟೆಪಾಡಿಗೆ ಪತ್ರಿಕೋದ್ಯಮ ಮಾಡ್ತಾಯಿದ್ವಿ. ಹೊಟ್ಟೆಪಾಡಿಗೆ ಪತ್ರಿಕೋದ್ಯಮ ಮಾಡ್ತಾಯಿದ್ವಿ. ಮಿಕ್ಕಂತೆ ನಾವು ಫುಲ್ ಟೈಮು ಕನ್ನಡ ಚಳವಳಿನಲ್ಲಿದ್ವಿ. ಆವಾಗ ಡಾಕ್ಟರ್ ಗೋಕಾಕ್ ವರದಿ ಮುಗೀತಲ್ಲ 83ರಲ್ಲಿ, 83ನೇ ಇಸ್ವಿನಲ್ಲಿ ಗೋಕಾಕ್ ವರದಿ ಚಳವಳಿ ಮುಗಿದಿತ್ತು. ರಾಜ್ಕುಮಾರ್ ಅವರು ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿದರು ಗೋಕಾಕ್ ವರದಿ ಹೋರಾಟದಲ್ಲಿ. ಆ ಅಭಿಮಾನದ ಮೇಲೆ ನಾವು ಕೂಡ ಕನ್ನಡ ಚಳವಳಿಗೆ ಬಂದಾಗ ಬೆಂಗಳೂರಿನಲ್ಲಿ ಚಿದಾನಂದ ಮೂರ್ತಿಯವರು ಸಾಹಿತಿ ಕಲಾವಿದರ ಬಳಗ ಅಂತ ಮಾಡ್ಕೊಂಡಿದ್ರು. ಆ ಸಾಹಿತಿ ಕಲಾವಿದರ ಬಳಗ ಅಂತ ಮಾಡಿಕೊಂಡು ಅಲ್ಲಿಂದನೇ ರಾಜ್ಕುಮಾರ್ ಅವ್ರಿಗೆ ಆಹ್ವಾನ ಕೊಟ್ಟು, ಚಿದಾನಂದ ಮೂರ್ತಿಯವರೆಲ್ಲ ರಾಜ್ಕುಮಾರ್ ಅವ್ರನ್ನ ಸಿನಿಮಾದಲ್ಲಿ ನಟನೆ ರಾಜ್ಕುಮಾರ್ ಅವ್ರನ್ನ ಕನ್ನಡ ಚಳವಳಿ ಕರ್ಕೊಬಂದು ಗೋಕಾಕ್ ವರದಿ ಚಳವಳಿ ದೊಡ್ಡದಾಯಿತು. ಗುಂಡೂರಾವ್ ಸರ್ಕಾರ ಉರುಳಿತು. ನಂತರ ಜನತಾರಂಗ, ಕ್ರಾಂತಿರಂಗ, ಜನತಾದಳದ ಜನತಾ ಪಕ್ಷ ಕ್ರಾಂತಿರಂಗದ ಸರ್ಕಾರ ಬಂತು. ಆವಾಗ ಈ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಸಾಹಿತಿ ಕಲಾವಿದರ ಬಳಗವನ್ನು ವಿಸ್ತರಿಸಿ ಕನ್ನಡ ಶಕ್ತಿ ಕೇಂದ್ರ ಅಂತ ಮಾಡಿಕೊಂಡಿದ್ರು. ಆ ಕನ್ನಡ ಶಕ್ತಿ ಕೇಂದ್ರ ಬೇರೆ ಬೇರೆ ಬೀದರ್ ಭಾಗದಲ್ಲಿ, ಕೆಲವು ಸಲ ಮೈಸೂರಲ್ಲಿ, ದಾವಣಗೆರೆ, ಚಿತ್ರದುರ್ಗ ಇಂಥ ಕಡೆಗೆಲ್ಲ ಅದರ ವಾರ್ಷಿಕ ಸಮ್ಮೇಳನಗಳಾಗ್ತಾಯಿದ್ವು. ನಮಗೆ ಬೀದರಲ್ಲಿ ಒಂದು ಸಮ್ಮೇಳನ ಮಾಡಿದರು ಯಾರು, ಡಾಕ್ಟರ್ ಚಿದಾನಂದ ಮೂರ್ತಿಯವರು ಮತ್ತು ಕನ್ನಡ ಶಕ್ತಿ ಕೇಂದ್ರದಿಂದ. ಕನ್ನಡ ಶಕ್ತಿ ಕೇಂದ್ರದಲ್ಲಿ ಆವಾಗ ಸುಮಾರು ಸಾಹಿತಿಗಳು, ಸಿನಿಮಾ ನಟ ಅಶೋಕ್ ಇದ್ದರು, ಡಾಕ್ಟರ್ ಪಿ ವಿ ನಾರಾಯಣ, ಸಾಹಿತಿಗಳು, ಹೋರಾಟಗಾರರೆಲ್ಲ ಇದ್ದರು. ಈ ಬೀದರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಅಲ್ಲಿಯ ಆತಿಥ್ಯ, ಅದರ ಏರ್ಪಾಡೆಲ್ಲ ನೋಡ್ಕೊತಾ ಇದ್ದದ್ದು ಶಿವಶರಣಪ್ಪ ವಾಲಿ ಅನ್ನೋರು. ಅವರು ಕನ್ನಡಮ್ಮ ಪತ್ರಿಕೆ ನಡೆಸ್ತಾಯಿದ್ರು ಬೀದರಲ್ಲಿ. ಅವ್ರು ಟ್ರಾವೆಲ್ಸು ನಡೀತಾಯಿದ್ರು. ಅವರು ಹೋರಾಟಗಾರರಾಗಿದ್ದರು. ಆಮೇಲೆ ಅಲ್ಲಿ ಹಿರೇಮಠದ ಚನ್ನಬಸವ ಪಟ್ಟದ್ದೇವರು ಅಂತ ಮೊದಲಿದ್ರು. ಅದರ ನಂತರ ಅವರ ಶಿಷ್ಯರಾದ ಬಸವಲಿಂಗ ಪಟ್ಟದ್ದೇವರು ಆ ಹಿರೇಮಠಕ್ಕೆ ಉತ್ತರಾಧಿಕಾರಿಯಾಗಿ ಬಂದರು. ಆವಾಗ ಎಲ್ಲ ಸ್ವಾಗತ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಯಾಕಂದರೆ ಸಾವಿರಾರು ಜನ ಸೇರ್ತಾ ಇದ್ದಿದ್ದರಿಂದ ಆ ಊಟದ ವ್ಯವಸ್ಥೆಯಲ್ಲಿ ನೋಡಿಕೊಂಡು ಭೀಮಣ್ಣ ಖಂಡ್ರೆ ಅವರು. ಆವಾಗ ಭೀಮಣ್ಣ ಖಂಡ್ರೆ ಅವರು ಗುಂಡೂರಾವ್ ಸರ್ಕಾರ ಉರುಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ, ಕಾಂಗ್ರೆಸ್ ರಾಜಕಾರಣಿ ಆಗಿದ್ರು, ಅವರು ಈ ಕನ್ನಡ ಪರ ಹೋರಾಟಗಳಿಗೆ, ಕನ್ನಡ ಪರ ಸಭೆ ಸಮಾರಂಭಗಳಿಗೆ ಭೀಮಣ್ಣ ಖಂಡ್ರೆ ಅವರು ಅಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳೋ ಕೆಲಸವನ್ನು ಭೀಮಣ್ಣ ಖಂಡ್ರೆ ಅವರು. ನನಗೆ ತುಂಬ ಆಶ್ಚರ್ಯ ಅನಿಸೋದು, ಇದು ಕರ್ನಾಟಕದ ಬೇರೆ ಯಾವ ಕಾಂಗ್ರೆಸ್ ರಾಜಕಾರಣಿಯಲ್ಲೂ ಕಾಣದಂಥ ಒಂದು ವಿಚಿತ್ರ ಸ್ವಭಾವ ಆಗಿತ್ತು ಅದು. ಬೇರೆ ಕಾಂಗ್ರೆಸ್ ರಾಜಕಾರಣಿಗಳಿಗೆ ನೀವು ಕನ್ನಡ ಪರ ಹೋರಾಟ, ಜನಪರ ಹೋರಾಟ ಇವೆಲ್ಲ ಅರ್ಥ ಆಗಲ್ವಲ್ಲ ಅವರಿಗೆ ಆ ಕಾಲದಲ್ಲಿ. ಹೀಗಾಗಿ ನನಗೆ ಈಗ ಭೀಮಣ್ಣ ಖಂಡ್ರೆ ಅವರು ತುಂಬ ವಿಶೇಷವಾಗಿ ಕಾಣ್ತಾಯಿದ್ರು. ಅವರು ಈ ಬೀದರ್ ಸಮ್ಮೇಳನದಲ್ಲೂ ಕೂಡ ಊಟದ ವ್ಯವಸ್ಥೆ, ಅವರು ನನ್ನನ್ನು ಅಧ್ಯಕ್ಷತೆ ಮಾಡಿ ಸಭೆ ಕುಂಡ್ರಿಸಿ ನಾನೇ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಅಂಥದ್ದು ಏನಿಲ್ಲ, ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ಶಿವಶರಣಪ್ಪ ವಾಲಿ, ಆಮೇಲೆ ಚನ್ನಬಸವ ಪಟ್ಟದ್ದೇವರು, ಅವರ ಬಸವಲಿಂಗ ಪಟ್ಟದ್ದೇವರು ಅವರೆಲ್ಲ ವೇದಿಕೆಯಲ್ಲಿ ಇರ್ತಾಯಿದ್ರು ಹೊರತು ಭೀಮಣ್ಣ ಖಂಡ್ರೆ ಅವ್ರು ನಿಂತ್ಬಿಟ್ಟೆ ಅಲ್ಲಿ ಕುರ್ಚಿ ಹಾಕೋ ಊಟ ಮಾಡೋದು, ಅದು ನನಗೆ ತುಂಬ ವಿಚಿತ್ರ ಅನ್ನಿಸ್ತು. ಆವಾಗ ಅವ್ರ ಪರಿಚಯನೂ ಆಗಿತ್ತು. ಅದರ ನಂತರ ನಾನು ಈ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಬೀದರ್ ಭಾಗದಲ್ಲಿ ಏನಾಯಿತು, ಅದು ತೊಗರಿಯಲ್ಲಿನ ವಾಣಿಜ್ಯ ಬೆಳೆ. ಆ ತೊಗರಿಗೆ ಒಂದು ರೋಗ ಬಂತು, ತೊಗರಿಗೆ ಒಂದು ಹುಳ ಬೀಳುವಂಥ ರೋಗ ಬಂತು. ಅದರ ವರದಿ ಮಾಡೋದಕ್ಕೆ ಅಂತ ನಾನು ಅಲ್ಲಿ ಸುಮಾರು ರೈತರು ಲಾಸ್ ಆಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಅಲ್ಲಿಗೆ ಹೋದಾಗ ನಾನು ಭೀಮಣ್ಣ ಖಂಡ್ರೆ ಅವರ ಮನೆಗೆ ಹೋಗಿದ್ದೆ. ನಾನು ಭೀಮಣ್ಣ ಖಂಡ್ರೆ ಅವ್ರನ್ನ ಒಬ್ಬ ಕಾಂಗ್ರೆಸ್ ರಾಜಕಾರಣಿಯಾಗಿ ನೋಡ್ತಾ ಇರಲಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ ರಾಜಕಾರಣಿಗಿಂತನೂ ಹೆಚ್ಚಾಗಿ ಅವರಲ್ಲೊಬ್ಬ ಹೋರಾಟಗಾರ ಕಾಣಿಸ್ತಾ ಇದ್ದು. ಒಬ್ಬ ಕನ್ನಡದ ಹೋರಾಟಗಾರ ಅಷ್ಟೇ ಅಲ್ಲ, ಅದರಲ್ಲೊಬ್ಬ ಹುಟ್ಟು ಹೋರಾಟಗಾರನ ಅವರು ಕಾಣಿಸ್ತಾ ಇದ್ದರು. ಅಂದರೆ ಅವ್ರ ಭಾಷೆ ಬೀದರ್ನ ಭಾಷೆ. ಸಾಮಾನ್ಯವಾಗಿ ಬೀದರ್ ನಮಗೆ ನೋಡೋಕ್ಕೆ ಈ ಬೆಂಗಳೂರು, ಮೈಸೂರು ಈ ಭಾಗದಿಂದ ಯಾರಾದರೂ ಬೀದರ್ಗೆ ಹೋದರೆ ನಮಗೇನು ಅನ್ಸ್ತದೆ, ನಾವು ಬೇರೆ ಯಾವುದೋ ಗ್ರಹಕ್ಕೆ ಬಂದಂಗೆ ಅನಿಸ್ತದೆ.
ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಕೆಂಪು ಕೆಂಪು, ಆ ಧೂಳು, ಆ ರಣ ಬಿಸಿಲು, ಅದು ಆಮೇಲೆ ಭಾಷೆ ಎಲ್ಲ ಮುಖ ಬಿಸಿಲಲ್ಲಿ ಇದಾಗಿ ಕರ್ರಿಗೆ ಎಲ್ಲ ಮುಂಡಾಸ್ ಹಾಕ್ಕೊಂಡು ರೈತರು ಪಂಚೆ, ಸ್ವತಂತ್ರ ಪೂರ್ವದ ಯಾವುದೋ ಒಂದು ಇದಕ್ಕೆ ಬಂದಂಗೆ ಅನ್ಸೋದಲ್ಲಿ. ಇವರು ಆರ್ಥಿಕವಾಗಿ ಏನಂದ್ರೆ ಬೆಳಗ್ಗೆ ಎದ್ದರೆ ಒಂದು ಸ್ವಲ್ಪ ಈ ಮಂಡಕ್ಕಿ ಇದು ತಿನ್ನೋದು, ಟೀ ಕುಡಿಯೋದು. ಅವ್ರ ಭಾಷೆನೂ ನಮಗೆ ಹೆಚ್ಚು ಕಡಿಮೆ ಕನ್ನಡ ಮಾತಾಡಿದ್ರೂ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಇದ್ದಂಗೆ ಅಲ್ಲಿ ಮುಸ್ಲಿಮ್ಸು, ಬೀದರ್ ಅಂದರೆ ಮುಸ್ಲಿಮರು ಮರಾಠರು ಪ್ರಾಬಲ್ಯ ಇರುವಂಥ ಜಾಗ. ಅಲ್ಲಿ ಭೀಮಣ್ಣ ಖಂಡ್ರೆ ಅವರು ಕನ್ನಡದ ಕಾಂಗ್ರೆಸ್ ರಾಜಕಾರಣಿ ಆಗಿದ್ರು ಕನ್ನಡದ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು. ನಾವು ಹೋದಾಗ ಅಲ್ಲಿ ಅಂಥ ಬೀದರ್ ರಣಬಿಸಿಲಲ್ಲಿ ನಮಗೆ ಜೀಪ್ ತಂದು ಕೊಟ್ಟು, ಎಲ್ಲೆಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ರೈತರ ತೊಗರಿ ಬೆಳೆ ಹಾನಿಯಾಗಿದೆ, ಅದಕ್ಕೆ ಕಾರಣ ಏನು ಹೇಳಿ ಎಲ್ಲ ಹಳ್ಳಿ ಸುತ್ತಿಸಿ ಅವರು ಭೀಮಣ್ಣ ಖಂಡ್ರೆ ಅವರು ಏನು ಪರಿಚಯ ಇರಲಿ ಬಿಡಲಿ ಮೈಸೂರು ಭಾಗದಿಂದ ಯಾರೇ ಹೋದ್ರೂ ಆ ಒಂದು ಗುಣ ಅವರಲ್ಲಿತ್ತು. ಅದಕ್ಕೆ ಮೂಲ ಕಾರಣ ಏನಂದರೆ ಅಲ್ಲಿ ಈ 1945ರಲ್ಲಿ 45ರಿಂದ 47ರ ನಡುವೆ ಆ ಹೈದರಾಬಾದಿನ ನಿಜಾಮ ಆಳ್ವಿಕೆಯಲ್ಲಿತ್ತು. ಬೀದರ್, ಗುಲ್ಬರ್ಗ, ಈ ರಾಯಚೂರು ಇವೆಲ್ಲ ಹೈದರಾಬಾದಿನ ನಿಜಾಮನ ಆಳ್ವಿಕೆಗೆ ಬರೋದು. ಅಲ್ಲಿ ಈ ಹೈದರಾಬಾದಿನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸ್ಬೇಕು ಅಂತ ಹೈದರಾಬಾದಿನ ನಿಜಾಮ ಬ್ರಿಟಿಷರ ಮೇಲೆ ತುಂಬ ಒತ್ತಡ ಹೇರಿದರು. ಆವಾಗ ಇದು ವಲ್ಲಭಭಾಯಿ ಪಟೇಲ್ ಇವರೆಲ್ಲ ಇದು ಭಾರತದಲ್ಲಿದೆ, ನೀನು ಮುಸ್ಲಿಂ ರಾಜ ಆದ್ರೂ ನಿನ್ನ ರಾಜ್ಯದ ಪ್ರಜೆಗಳು ಬಹುಪಾಲು ಹಿಂದೂಗಳಿದ್ದಾರೆ, ಹಾಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲೇ ಇರೋದಕ್ಕಂತ ಅಲ್ಲಿ ಜನ ಅಲ್ಲಿ ತೆಲಂಗಾಣ ಹೋರಾಟ ಆಯ್ತಲ್ಲ, ರೈತರೆಲ್ಲ ದಂಗೆ ಇದ್ದರು. ಅದು ಆವಾಗ ಈ ಹೈದರಾಬಾದಿನ ನಿಜಾಮ ಒಂದು ರಜಾಕಾರರ ಸೈನ್ಯ ಅಂತ, ಅಂದರೆ ರಜಾಕಾರರು ಅಂದರೆ ಮುಜಾಹಿದ್ದೀನ್ಸ್ ಅಂತ ಹೇಳ್ತಾರೆ ಅವ್ರನ್ನ. ರಜಾಕಾರರು ಅಂತ ಹೇಳ್ತಾರೆ, ಮುಜಾಹಿದ್ದೀನ್ಸ್ ಅಂದರೆ ಯಾರು ಅಲ್ಲಾಹನನ್ನು ಯಾರು ನಂಬಲ್ವೋ, ಅಲ್ಲಾಹನ ರಾಜ್ಯಕ್ಕಾಗಿ ಯಾರು ವಿರೋಧ ಮಾಡ್ತಾರೋ ಅಂಥವ್ರನ್ನ ಕೊಂದರೆ ಸ್ವರ್ಗದಲ್ಲಿ ಅಲ್ಲ 72 ಜನ ಅಪ್ಸರೆಯರನ್ನು ಕುಡಿಯುವಷ್ಟು ಮದ್ಯವನ್ನು ಸರಬರಾಜು ಮಾಡ್ತಾನೆ ಅನ್ನೋ ಒಂದು ಭಾವನೆ ಆ ಒಂದು ಇಸ್ಲಾಮಿಕ್ ಇದರಲ್ಲಿ ಒಂದು ಈ ಖಾಸಗಿ ಸೈನ್ಯ ಅದು. ಹೈದರಾಬಾದಿನ ನಿಜಾಮನ ಅವಾಗ ಈಗ AIMIM ಅಸಾದುದ್ದೀನ್ ಓವೈಸಿಯ ತಾತ ಅವರು ರಜಾಕಾರ ಆರ್ಮಿನ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಭಯೋತ್ಪಾದಕ ಸೈನ್ಯ ಅದು. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚಿಕ್ಕಮ್ಮನ್ನು ಕೊಲೆ ಮಾಡಿದ್ದು ಅದೇ ರಜಾಕಾರರು. ಅವರು ಹಿಂದೂಗಳ ಹಳ್ಳಿಗೆ ಹೈದರಾಬಾದಿಂದ ದಿಕ್ಕುಗಳಿಗೂ ಬೇರೆ ಬೇರೆ ತುಕಡಿಗಳು ಆ ರಜಾಕಾರ ಸೈನ್ಯದ ಹೋಗಿ ಎಲ್ಲ ಕೊಲ್ತಾ ಇತ್ತು, ಹಿಂದೂಗಳನ್ನು ರೈತರನ್ನು ಎಲ್ಲ ಕೊಂದು ಹಾಕ್ತಾಯಿದ್ರು. ಅವ್ರ ವಿರುದ್ಧ ಆ ರಜಾಕಾರರ ಸೈನ್ಯದ ವಿರುದ್ಧ ಆವಾಗ ಭೀಮಣ್ಣ ಖಂಡ್ರೆ ಬಹುಶಃ ಕಾಲೇಜು ಇದರಲ್ಲಿರಬೇಕು, ಅವ್ರ ವಿರುದ್ಧ ಇವರು ಹೋರಾಟವನ್ನು ಸಶಸ್ತ್ರ ಹೋರಾಟವನ್ನು ತೊಡಗಿಸಿದ್ರು. ಅಂದರೆ ಗನ್ನೇ ಬೇಕಂತೇನಿಲ್ಲ, ಬಹುಶಃ ಕತ್ತಿ ಇರ್ಬೋದು, ಕೊಡ್ಲಿ ಹಿಡ್ಕೊಂಡು, ಯಾಕಂದ್ರೆ ನಮ್ಮನ್ನು ಹೆಂಗಿದ್ರು ಕೊಂದಾಕ್ತಾರೆ, ನಾವು ಫೈಟ್ ಮಾಡೋಣ ಅಂತ ಆ ಮೂಲಕ ಹೋರಾಟದಿಂದ ಬಂದಂಥವ್ರು ಅವರು. ಯಾಕಂದರೆ ಅಲ್ಲಿ ಮಠಗಳಿದ್ವು ಆ ಕಾಲದಲ್ಲಿ. ರಜಾಕಾರರ ವಿರುದ್ಧ ಆ ಮಠಗಳು ಮತ್ತು ಅಲ್ಲಿರೋ ಕನ್ನಡಿಗರು, ಲಿಂಗಾಯತರು ಇವರೆಲ್ಲ ಸೇರಿ ರಜಾಕಾರರ ವಿರುದ್ಧ ಆವಾಗ ಹೋರಾಟ ಮಾಡೋ, ಅದರಲ್ಲಿ ಆ್ಯಕ್ಟಿವ್ ಆಗಿ ಆ ಬೀದರ್, ಬಾಲ್ಕಿ, ಹುಮ್ನಾಬಾದು, ಭಾತಂಬ್ರ ಈ ಭಾಗದಲ್ಲೆಲ್ಲ ರಜಾಕಾರರ ವಿರುದ್ಧ ಹೋರಾಟವನ್ನು ಸಂಘಟಿಸಿದ್ದು ಅವರು ಚನ್ನಬಸವ ಪಟ್ಟದೇವರು ಸ್ವಾಮೀಜಿಯವರು ಮತ್ತು ಭೀಮಣ್ಣ ಖಂಡ್ರೆ ಅವರ ಕುಟುಂಬ ಇವರೆಲ್ಲ ಸೇರಿ, ಬೇರೆ ಲಿಂಗಾಯತರು ಇವರೆಲ್ಲ ಸೇರಿ, ಯುವಕರೆಲ್ಲ ಸೇರಿ ರಜಾಕಾರ ವಿರುದ್ಧ ಅವರು ಪ್ರಾಣನೂ ಕಳ್ಕೊಬೇಕಾಗಿತ್ತು, ಸಶಸ್ತ್ರ ಹೋರಾಟದಲ್ಲಿ ತೊಡಗಿದ್ರು ಅನ್ನೋದು ನಮಗೆ ವಿಷಯ ತಿಳಿದು ಬಂದಿತ್ತು ಅವಾಗ. ಅದಾದ ಮೇಲೆ ಕರ್ನಾಟಕ ಸ್ವತಂತ್ರ ಆದಮೇಲೆ ಏನಾಯಿತು, ಕರ್ನಾಟಕ ಏಕೀಕರಣ ಚಳವಳಿ ಶುರು ಆಯಿತು. ಆವಾಗ ಕರ್ನಾಟಕ ಅಂದರೆ ಮೈಸೂರು ಪ್ರಾಂತ್ಯ ಒಂದೇ, ಯಾಕಂದರೆ ಈ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಆ ಭಾಗ ಎಲ್ಲ ಮಹಾರಾಷ್ಟ್ರದಲ್ಲಿ ಇತ್ತು ಅವಾಗ. ಆಮೇಲೆ ಇವೆಲ್ಲ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ವು. ಯಾವುದು ಬೀದರು, ಗುಲ್ಬರ್ಗ, ರಾಯಚೂರು ಇವೆಲ್ಲ ಹೈದರಾಬಾದು, ಕೊಪ್ಪಳ ಇವೆಲ್ಲ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ವು. ಆವಾಗ ಈ ಚಳವಳಿಯ ಕರ್ನಾಟಕ ಏಕೀಕರಣ ಚಳವಳಿ ಇದೆ. ಹುಯಿಲ್ಗೋಳ್ ನಾರಾಯಣ ರಾಯರು, ಆಲೂರು ವೆಂಕಟರಾಯರು, ಕಡಪ ರಾಘವೇಂದ್ರ ರಾಯರು ಈ ಭಾಗದಿಂದ
ಮುಂಬೈ ಕರ್ನಾಟಕದಿಂದ ವಹಿಸಿದ್ರು ಬೀದರ್ ಗುಲ್ಬರ್ಗ ಭಾಗದಿಂದ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಿದ್ದು ಜಯದೇವಿ ತಾಯಿ ಲಿಗಾಡೆ ಅಂತ ಒಬ್ಬರಿದ್ದರು. ಆಮೇಲೆ ಚನ್ನಬಸವ ಪಟ್ಟದ್ದೇವರು ಅಂದರೆ ಮೊದಲಿನ ಗುರುಗಳು ಅವರು. ಆಮೇಲೆ ಕಂಬಳಿವಾಲೆ ಅಂತ ಒಬ್ಬರು ಇನ್ನೊಬ್ಬರು ಇದ್ದರು ಲಿಂಗಾಯತ ಮುಖಂಡರು. ಇವರೆಲ್ಲ ಸೇರಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಶುರು ಮಾಡ್ತಾಯಿದ್ರು. ಆವಾಗ ಭೀಮಣ್ಣ ಖಂಡ್ರೆ ಅವರು ರಜಾಕಾರರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ನಂತರ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಮಾಡ್ತಾರೆ. ಅವರು ಕಾಂಗ್ರೆಸ್ಗೆ ಬಂದಿದ್ದು ಆಮೇಲೆ. ಅದರ ನಂತರ ಈ ಮೊದಲನೇ ಸಲ ಅವರು ಪುರಸಭೆಯ ಬಾಲ್ಕಿ ಪುರಸಭೆಗೆ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಮೇಲೆ 62ರಲ್ಲಿ ಒಂದು ಸಲ, 63, ಆಮೇಲೆ 72, 70, ಆಮೇಲೆ 87ರಲ್ಲಿ ಎಲ್ಲ ಅವರು 4 ಸಲ ಗೆದ್ದು ಶಾಸಕರಾಗ್ತಾರೆ. ಆಮೇಲೆ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. ಆಮೇಲೆ 91ರಿಂದ 94ರ ನಡುವೆ ಸಾರಿಗೆ ಸಚಿವರು ಆಗ್ತಾರೆ, ಯಾರ್ದು ವೀರಪ್ಪ ಮೊಯ್ಲಿಯವರ ಸಂಪುಟದಲ್ಲಿ. ಆದರೆ ಇಷ್ಟು ನಡುವೆ ಅವರಲ್ಲಿ ಒಂದು ಸಾಮಾನ್ಯ ಗುಣ ಅಂದರೆ ಅವ್ರು ಯಾವತ್ತೂ ಕಾಂಗ್ರೆಸ್ ಪುಡಾರಿ ಥರ, ಕಾಂಗ್ರೆಸ್ ರಾಜಕಾರಣಿ ಥರ ಅವರು ಬಿಹೇವ್ ಮಾಡ್ತಾನೇ ಇರಲಿಲ್ಲ. ನಾವಂತೂ ನೋಡಲೇ ಇಲ್ಲ ಅವ್ರನ್ನ. ನಾವು ಬೇರೆ ಬೇರೆ ಎಲ್ಲ ಕಾಂಗ್ರೆಸ್ ರಾಜಕಾರಣಿಗಳಂದರೆ ಗೊತ್ತಲ್ಲ, ರೌಡಿಗಳು, ಗೂಂಡ, ಒಂಥರ ಅವರ ಕಾಂಗ್ರೆಸ್ ರಾಜಕಾರಣಿಗಳು ಅಂದ್ರೇ ಒಂಥರ ಅವರ ವರ್ತನೆಯೇ ಬೇರೆ ಇರ್ತದಲ್ಲ. ಆದರೆ ಭೀಮಣ್ಣ ಖಂಡ್ರೆ ಅವರೆಲ್ಲ ಆ ಹೋರಾಟದ ಕಿಚ್ಚು. ಅವರು ತನ್ನ ಹೆಂಡ್ತಿನೂ ಕೂಡ ಬಹುವಚನದಲ್ಲಿ ಮಾತಾಡ್ತಾಯಿದ್ರು, ಮಕ್ಕಳನ್ನು ಬಹುವಚನ ಮಾತಾಡಿ. ನೋಡಿ, ನಾವು ಬೆಂಗಳೂರಿಂದ ಹೋದರೆ ನಾವು ಇಂತಿಂಥವ್ರು ಅವ್ರು ನೆನಪಿರಲ್ಲ ಅವ್ರಿಗೆ. ನಾವು ಇಂತಿಂಥವ್ರು ಅಂತ ಅವ್ರಿಗೆ ಹೇಳಿದ್ರೆ ಪಾಪ ಕುಂಡ್ರಿಸಿ ಊಟ ಕೊಡಿಸಿ ಜೀಪ್ ತರಿಸಿ ಊರೆಲ್ಲ ಸುತ್ತ ಯಾವ ಸಂಬಂಧನೂ ಇಲ್ಲ ಪಾಪ. ಆದರೆ ಆ ಗುಣ ಅವರಲ್ಲಿ, ಭೀಮಣ್ಣ ಖಂಡ್ರೆ ಅವರಲ್ಲಿ ಇತ್ತವರು. ತಾನು ಮಂತ್ರಿ ಅಥವಾ ಅಂತ ಯಾವುದು ಇವತ್ತಿಗೂ ನೋಡಿ, ಅವರ ಮಗ ಈಶ್ವರ್ ಖಂಡ್ರೆ ಈಗ ಮಂತ್ರಿ ಆಗಿದ್ದಾರೆ. ಇವರಿಗಿಂತ ಮೊದಲು ವಿಜಯ್ ಕುಮಾರ್ ಖಂಡ್ರೆ ಅಂತ ಇದ್ದರು, ಅವರು MLA ಆಗಿ ಗೆಲ್ತಾಯಿದ್ರು ಬಾಲ್ಕಿಯಿಂದ. ಈಗ ಅವರು ಇನ್ನೊಬ್ಬ ಮೊಮ್ಮಗ ಸಾಗರ್ ಖಂಡ್ರೆ ಅನ್ನೋರು ಸಂಸದರಾಗಿದ್ದಾರೆ, MP ಆಗಿದ್ದಾರೆ. ಇದೆಲ್ಲದನ್ನು ಇದರ ಬೇಸ್ ಬಂದುಬಿಟ್ಟು ಭೀಮಣ್ಣ ಖಂಡ್ರೆ ಅವರ. ಈಗ ಇವರು ಹೆಂಗೋ ವರ್ತನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಹುಶಃ ಈಗ ಅವ್ರ ಮೊಮ್ಮಗ ಸಾಗರ್ ಖಂಡ್ರೆ ಸಾರ್ವಜನಿಕರ ಹತ್ರ ಮಾತಾಡ್ತಾನೋ ಇಲ್ವೋ ಅವನಿಗೆ, ಅಥವಾ ಕರ್ನಾಟಕಕ್ಕೂ ಅವನಿಗೂ ಸಂಬಂಧ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈಶ್ವರ್ ಖಂಡ್ರೆ ಸ್ವಲ್ಪ ಎಲ್ಲ ಅಪ್ರೋಚ್ ಭೀಮಣ್ಣ ಖಂಡ್ರೆ ಅವ್ರ ಗುಣ ಇದೆ. ಆದರೆ ಇಷ್ಟು ಜನ ಒಂದು ಈ ರಾಜಕೀಯ ಸಾಮ್ರಾಜ್ಯದ ಮೂಲ ಆಧಾರ ಸ್ತಂಭ ಇದ್ದಿದ್ದು ಭೀಮಣ್ಣ ಖಂಡ್ರೆ ಅವರ ಆ ಹೋರಾಟದ ಸಾಮಾನ್ಯ ಗುಣ. ಅವರು ಯಾರೇ ಸಾರ್ವಜನಿಕರನ್ನು ಅವ್ರು ಮುಂದೆ ಒಂಥರ ಈ ಹರಿಯಾಣ ಕಡೆಗೆಲ್ಲ ಮನೆ ಮುಂದೆ ಒಂದು ಚೌಪಾಯಿ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಮಂಚ ಹಾಕ್ಕೊಂಡು ಕೂತ್ಕೊಬಿಡ್ತಾರೆ. ಅಲ್ಲಿ ವಾತಾವರಣ ಹೇಗಿದೆ ಅಂದರೆ, ಅವ್ರ ಮನೆ ಮುಂದೆ ಒಂದು ದೊಡ್ಡ ಕಾಂಪೌಂಡು, ಅಲ್ಲಿ ಮನೆ ಮುಂದೆ ಒಂದು ಹಾಕ್ಕೊಂಡು ಕೂತ್ಕೊಬಿಡ್ತಾರೆ. ಕೂತ್ಕೊಬಿಟ್ಟು ಎಲ್ಲರ ಹತ್ರನೂ ಕಾಮನ್ನಾಗಿ. ಆಮೇಲೆ ತಾನು ಮಂತ್ರಿ ಆಗಿದ್ದವನು ಅಂಥ ಯಾವ ವರ್ತನೆಯೂ ಇರಲಿಲ್ಲ ನೋಡಿ. ಅದು ಖಂಡ್ರೆ ಭೀಮಣ್ಣ ಬಹುಶಃ ನಮ್ಮ ಮೈಸೂರು ಭಾಗದವರಿಗೆ ಯಾರೋ MLA ಏನೋ ಮಹಾ ಅಂತೀವಿ. ಆ ಬೀದರ್ನಲ್ಲಿ ಒಬ್ಬ ನಮ್ಮ ಅದನ್ನು ಏಕೀಕರಣ ಮಾಡಿ ಬೀದರ್ ಇವ್ರನ್ನೆಲ್ಲ ಕರ್ನಾಟಕಕ್ಕೆ ಇವತ್ತು ಕರ್ನಾಟಕದವನ್ನು ಕಟ್ಟಿ ಪಾಪ ಅವ್ರು ಮುಖ್ಯಮಂತ್ರಿ ಒಂದೇ ಒಂದು ಸಣ್ಣ ಟರ್ಮ್ಗೆ ಮಂತ್ರಿ ಆಗಿದ್ರು, ಆಗಲಿಲ್ಲ. ಬಹುಶಃ ಮುಖ್ಯಮಂತ್ರಿ ಅಂತೂ ಆಗೋದು ದೂರದ ಮಾತು ಬಂತು ಬಿಡಿ. ಆದ್ರೂ ಇವರೆಲ್ಲರಿಗಿಂತ ಹೆಚ್ಚು ದೊಡ್ಡ ಹೋರಾಟದಲ್ಲಿ ಜನಸಾಮಾನ್ಯರ ಇದರಲ್ಲಿ. ಯಾಕೆಂದರೆ ಅವ್ರನ್ನ ಕಾಂಗ್ರೆಸ್ ರಾಜಕಾರಣಿ ಅಂತ ಭಾವಿಸೋದಾಗಲಿ, ಒಬ್ಬರು ಮಾಜಿ ಮಂತ್ರಿ ಅಂತ ಭಾವಿಸೋದಾಗಲಿ, ಅಥವಾ ಬೀದರ್ಗೆ ಶಾಸಕರಾಗಿ ಈ 4 ಸಲ ಶಾಸಕರು, 2 ಸಲ ಪರಿಷತ್ ಸದಸ್ಯರು ಆಗಿದ್ರು ಅನ್ನೋ ಕಾರಣಕ್ಕಾಗಲಿ ಸ್ಮರಿಸೋದಂತೂ ನನಗೆ ಸೂಕ್ತ ಅನಿಸಲ್ಲ. ಇದೆಲ್ಲದರ ಆಚೆ ಹೈದರಾಬಾದಿನ ನಿಜಾಮದ ರಕ್ತ ಪಿಪಾಸು ರಜಾಕಾರರ ವಿರುದ್ಧ ಏನು ಶಸ್ತ್ರಾಸ್ತ್ರ ಹಿಡಿದು ಆವತ್ತು ಯುದ್ಧ ಮಾಡಿದ ಆ ಯುವಕ, ಅದರ ನಂತರ ಕರ್ನಾಟಕ ಏಕೀಕರಣ ಚಳವಳಿಗೆ ಹೋರಾಡಿದಂಥ ಭೀಮಣ್ಣ ಖಂಡ್ರೆ ಅವ್ರು ನೋಡಿ, ಅವ್ರ ಹೆಸರೇ ಭೀಮಣ್ಣ ಖಂಡ್ರೆ. ಅವರು ಮತ್ತು ಅದರ ನಂತರ ರೈತರ ಕಾರಂಜ, ಬೀದರ್ಗೆ ಕಾರಂಜ ಅಂತ ಒಂದು ನದಿ ಬರ್ತದೆ, ಆ ಬೀದರ್ನ ಮರುಭೂಮಿ ಬೆಂಗಾಡಲ್ಲಿ, ಅದಕ್ಕೆ ಕಟ್ಟಿ ನೀರು ಮಾಡಿ ನಿಜ ತುಂಬ ಈ ನಮ್ಮ ಮೈಸೂರು ಭಾಗದ ರಾಜಕಾರಣಿ ಜನಕ್ಕಾಗಲಿ ಅದು ಅವರ ಒಂದು ರಂಜನೀಯ ಆ ಒಂದು ಹೋರಾಟದ ಇದು ಗೊತ್ತಿಲ್ಲ. ಯಾಕಂದರೆ ನಮ್ಮಲ್ಲಿ ಪ್ರಚಾರನೂ ಮಾಡಲ್ಲ, ಯಾರೂ ಬರೆಯಲ್ಲ. ಅವರಿರೋದೆಲ್ಲೋ ಬೀದರಲ್ಲಿ, ಆ ಬೀದರ್ ಜನಕ್ಕೂ ಅವ್ಯಾವುದು ಬೇಕಾಗಿಲ್ಲ.
ಆದರೆ ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ತುಂಬ ಕರ್ನಾಟಕದಲ್ಲಿ ನಿಜಲಿಂಗಪ್ಪನವ್ರಿಗಿಂತನೂ ದೇವರಾಜ ಅರಸರಿಗಿಂತನೂ ಗುಂಡೂರಾವ್ಗಿಂತನೂ ನಮ್ಮ ಬೊಮ್ಮಾಯಿಗಿಂತನೂ ಯಡಿಯೂರಪ್ಪನವ್ರಿಗಿಂತನೂ ತುಂಬ ಕಲರ್ಫುಲ್ ರಾಜಕಾರಣಿ, ತುಂಬ ಮಣ್ಣಿನ ಗುಣ ಇದ್ದವರು, ತುಂಬ ವೀರರು, ತುಂಬ ತ್ಯಾಗ ಮಾಡಿದವರು, ತಮ್ಮ ಪಣಕ್ಕಿಟ್ಟು ಹೋರಾಟ ಮಾಡಿದವರು ಭೀಮಣ್ಣ ಕಣ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.